ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ತಟ್ಟೆ ಒಂದಿದ್ರೆ ಸಾಕು. ಒಂದು ಹಳೆ ಬಟ್ಟೆಗಳಿಂದ ನೀವು ಯಾವ ರೀತಿ ಮ್ಯಾಟ್ನ ರೆಡಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇದರಲ್ಲಿ ಹೊಲಿಯೋ ಅವಶ್ಯಕತೆ ಏನು ಇರೋದಿಲ್ಲ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ವೇಲ್ದು ಪೀಸಸ್ನ ನಾನು ಈ ರೀತಿ ಉದ್ದುದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿ. ನೋಡಿ, ಇದೇ ತರ ವೇಲ್ ಪೀಸ್ ಇದೆ ಅಥವಾ ಬೇರೆ ಯಾವುದೇ ಹಳೆ ಬಟ್ಟೆ ಇರ್ಬೋದು ನಿಮ್ಮ ಹತ್ರ. ಆ ಕಲರ್ ಅಲ್ಲಿ ನೀವು ಯಾವ ಕಲರ್ ಬೇಕು ನೋಡ್ಕೊಂಡು, ನಿಮ್ಮ ಹತ್ರ ಯಾವ್ದು ಹಿಂದೆ ಇದೆ, ಹಳೆ ಆಗ್ಬಿಟ್ಟಿದೆ, ಅದನ್ನ ನೀವು ಈ ರೀತಿ ಬಳಸ್ಕೊಬಹುದು. ನೋಡಿ, ನಾನು ಬ್ಲೂ ಕಲರ್ ತಗೊಂಡಿದ್ದೀನಿ. ಇದನ್ನ ಈ ರೀತಿ ನೋಡಿ ಯಾವ ರೀತಿ ಜೋಡಿಸ್ತಿದ್ದೀನೋ ಸೇಮ್ ಇದೇ ತರ ನೀವು ಪೂರ್ತಿ ಎಷ್ಟು ನೀವು ಕಟ್ ಮಾಡಿ ಇಟ್ಕೊಂಡಿದ್ದೀರೋ, ಎಷ್ಟು ಬೇಕಂತ ನೋಡ್ಕೊಂಡು, ಸ್ವಲ್ಪ ಜಾಸ್ತಿ ಡಿಸೈನ್ ಇರ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಬಹುದು. ನೀವು ಇಷ್ಟು ಮಾತ್ರ ಹಾಕೊಂಡ್ರು ಸಾಕು. ನೋಡಿ, ಈ ರೀತಿ ಜೋಡಿಸಿದಾದ್ಮೇಲೆ ಮಧ್ಯಕ್ಕೆ ಈ ರೀತಿ ತಟ್ಟೆನ ನೀವು ಒಂದು ಇಟ್ಕೊಬೇಕು. ತಟ್ಟೆ ಯಾವ ಸೈಜ್ ಆದ್ರೂ ನೀವು ತಗೊಬಹುದು. ನಿಮ್ಗೆ ಜಾಸ್ತಿ ಬಟ್ಟೆ ಪೀಸ್ ಉದ್ದುದ್ದ ಬೇಕಂದ್ರೆ ಅಥವಾ ದೊಡ್ಡ ಮ್ಯಾಟ್ ಬೇಕಂದ್ರೆ ನೀವು ಸ್ವಲ್ಪ ದೊಡ್ಡ ತಟ್ಟೆ ಸಹ ನೀವು ಎತ್ಕೊಬಹುದು ಫ್ರೆಂಡ್ಸ್. ನಾನು ಇದು ಚಿಕ್ಕ ಮ್ಯಾಟ್ ಸಾಕಾಗಿರೋದ್ರಿಂದ ನಾನು ಈ ಚಿಕ್ಕದ್ ಮಾತ್ರ ತಗೊಂಡಿದ್ದೀನಿ. ತಗೊಂಡಿದ್ದಾದ್ಮೇಲೆ ನೋಡಿ, ಎಲ್ಲಾ ಪೀಸ್ನ ಈ ರೀತಿ ಟೈಟ್ ಆಗಿ ನೀವು ಎಳ್ಕೊಬೇಕಾಗತ್ತೆ ಎಲ್ಲಾ ಕಡೆಯಿಂದ. ನೋಡಿ, ಸೇಮ್ ಎಲ್ಲಾ ಕಡೆ ನಾವು ಯಾವ ರೀತಿ ತಗೊಂಡಿದ್ವು ಅದೇ ರೀತಿ ಟೈಟ್ ಆಗಿ ಎಳ್ಕೊಂಡ್ಬಿಟ್ಟು ಅಲ್ಲಿ ಈ ರೀತಿ ಸುತ್ತಿ ಟೈಟ್ ಆಗಿ ಈ ರೀತಿ ಇಟ್ಕೊಂಡು ರಬ್ಬರ್ ಬ್ಯಾಂಡ್ನ ಹಾಕೊಬೇಕಾಗತ್ತೆ. ನೀವು ಯಾವ ರಬ್ಬರ್ ಬೇಕಾದ್ರೂ ನೀವು ಹಾಕೊಬಹುದು. ಅದು ನೋಡಿ ಪೂರ್ತಿ ಟೈಟ್ ಆಗಿ ಕುತ್ಕೊಳತ್ತಲ್ಲ, ರಬ್ಬರ್ ಹಾಕೊಂಡ್ರೆ ಈ ರೀತಿ ಇರುತ್ತೆ. ಇದರಿಂದ ನಾವು ಒಂದು ಮ್ಯಾಟ್ ನ ಯಾವ ರೀತಿ ರೆಡಿ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ 2 ಕಲರ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಒಂದೇ ಕಲರ್ ಆದ್ರೂ ಬಳಸ್ಬೋದು. ನಾನು 2 ಕಲರ್ ಇದೆ, ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ಅಂತ 2 ಕಲರ್ ತಗೊಂಡಿದ್ದೀನಿ. ತಗೊಂಡಿದ್ದಾದ್ಮೇಲೆ ಇನ್ನೊಂದು ಕಲರ್ ತಗೊಂಡಿದ್ವಲ್ಲ, ಅದನ್ನ ಒಂದಾದ್ಮೇಲೆ ಒಂದು ಈ ರೀತಿ ಮೇಲೆ ಕೆಳಗೆ ಅಂತ ನಾವು ಎಲ್ಲ ಬಟ್ಟೆನ ನೋಡಿ ಈ ರೀತಿ ಮೇಲೆ ಕೆಳಗೆ ನೀವು ಈ ರೀತಿ ತಗೊಬೇಕಾಗತ್ತೆ. ಸೇಮ್ ಸರ್ಕಲ್ ತರ ರೌಂಡ್ ಆಗಿ ಪೂರ್ತಿ ಒಳಗಡೆಯಿಂದ ಈ ರೀತಿ ಎಳ್ಕೊಂಡು ಸೆಂಟ್ರಿಂದ ನೋಡಿ ಮಧ್ಯದಿಂದ ನೀವು ಈ ರೀತಿ ಮಾಡ್ಕೊಂತಾ ಬರಬೇಕು. ತುಂಬಾನೇ ಸುಲಭ ಇದು. ಸ್ಟಾರ್ಟಿಂಗ್ ಅಲ್ಲಿ ನಾವು ಲಾಸ್ಟ್ ಅಲ್ಲಿ ನೋಡಿ ಒಂದು ದಾರ ತೆಗೆದ್ಮೇಲೆ ಮುಂದೆ ಒಂದು ಗಂಟು ಹಾಕೊಬೇಕಾಗತ್ತೆ ಚಿಕ್ಕದಾಗೆ, ಬಟ್ಟೆ ಪೂರ್ತಿ ಬಂದ್ಬಿಡ್ತೀರಾ. ಅದಾದ್ಮೇಲೆ ಸೇಮ್ ಯಾವ ರೀತಿ ನಾನು ಮೇಲೆ ಕೆಳಗೆ ಈ ರೀತಿ ಮಾಡ್ತಿದ್ದೀನೋ ಇದೇ ತರ ನೀವು ಎಷ್ಟು ಮಾಡಿಟ್ಕೊಂಡಿದ್ದೀರ, ನಿಮ್ಗೆ ಎಷ್ಟು ದೊಡ್ಡ ಮ್ಯಾಟ್ ಬೇಕನ್ಸುತ್ತೋ ಅಷ್ಟು ದೊಡ್ಡದಾಗಿ ನೀವು ಇದನ್ನ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿರುತ್ತೆ. ಟೈಟ್ ಆಗಿ ಎಳ್ಕೊಂಡು ನೋಡಿ, ಜಾಸ್ತಿ ಟೈಟ್ ಆಗೋಲ್ಲ, ಸ್ವಲ್ಪ ನೋಡ್ಕೊಂಡು ನೋಡಿ ಟೈಟ್ ಆಗಿ ಎಳಿತಾ ಈ ರೀತಿ ಮಾಡ್ತಾ ಹೋಗ್ಬೇಕು. ನಾನೊಂದು ಸೂಜಿ ತಗೊಂಡಿದ್ದೀನಿ, ಸೂಜಿ ತಗೊಂಡು ಈ ರೀತಿ ಹಾಕ್ತಾ ಹೋಗ್ತಿದ್ದೀನಿ. ಸೇಮ್ ಇದೇ ತರ ನೀವು ಪೂರ್ತಿ ಎಷ್ಟು ಮಾಡಿಟ್ಕೊಂಡಿದ್ದೀರೋ ಅಷ್ಟಕ್ಕೂ ನೀವು ಇದೇ ತರ ಸೇರಿಸ್ತಾ ಬರ್ಬೇಕು. ನೋಡಿ, ತೋರಿಸ್ತಿದ್ದೀನಲ್ಲ, ಈ ರೀತಿ ಮೇಲೆ ಕೆಳಗೆ ಸೇರಿಸಿದಾದ್ಮೇಲೆ ಮತ್ತೆ ಇನ್ನ ನೆಕ್ಸ್ಟ್ ಪೀಸ್ ಖಾಲಿ ಆದಾಗ ಅದಕ್ಕೆ ಇನ್ನೊಂದು ಪೀಸ್ನ ನೀವು ಸೇಮ್ ಒಂದು ಬಟ್ಟೆ ಪೀಸ್ನ ನೀವು ಜಾಯಿನ್ ಮಾಡ್ಕೊಬಹುದು. ಅದಕ್ಕೆ ನೋಡಿ, ಸೇಮ್ ಇದೇ ತರ ಎಲ್ಲ ಬಟ್ಟೆ ಪೀಸ್ನ ಒಂದಕ್ಕೊಂದು ಜಾಯಿನ್ ಮಾಡ್ತಾ ನೀವು ಡಿಫ್ರೆಂಟ್ ಕಲರ್ಸ್ ಬೇಕಾದ್ರೂ ತಗೊಬಹುದು. ಸ್ವಲ್ಪ ಈ ಕಲರ್ ಮತ್ತೆ ಇನ್ನು ಬೇರೆ ಬೇರೆ ಕಲರ್ಸ್ ಇದೆ ಅಂದ್ರೆ ಅದನ್ನ ಸಹ ನೀವು ಜಾಯಿನ್ ಮಾಡ್ಕೊಬಹುದು. ನಾನು ಈ 2 ಕಲರ್ ಮಾತ್ರ ತಗೊಂಡಿದ್ದೀನಿ. ದಾರ ಮಧ್ಯದಲ್ಲಿ ಕಾಣಿಸಿದೆಯಲ್ಲ, ಅದಕ್ಕೋಸ್ಕರ ಬ್ಲೂ. ನೋಡಿ, ಸುತ್ತಲೂ ಇದೇ ತರ ನೋಡಿ ಹಾಕ್ತಾ ಬರ್ಬೇಕು ಎಲ್ಲಾ ಕಡೆಯಿಂದ. ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಇದೇ ತರ ಸೇಮ್ ಎಷ್ಟು ನಮ್ಗೆ ಬೇಕು, ಎಷ್ಟು ದೊಡ್ಡದಾಗಿ ಬೇಕೋ ಮ್ಯಾಟು ಫುಲ್ಲು ತಟ್ಟೆ ತುಂಬಾ ಹಾಕೊಂಡ್ರೆ ಅದು ತುಂಬಾ ದೊಡ್ಡದಾಗಿ ಇರುತ್ತೆ ಮ್ಯಾಟು. ನೀವು ಇನ್ನೂ ದೊಡ್ಡ ತಟ್ಟೆ ತಗೊಂಡ್ರೆ ಅಂತೂ ಇನ್ನೂ ಹಗಲವಾಗಿ ಸಿಗುತ್ತೆ ಫ್ರೆಂಡ್ಸ್. ನನಗೆ ಇಷ್ಟು ಸಾಕು ಅಂತೇಳಿ ನಾನೊಂದು ಚಿಕ್ಕ ಮ್ಯಾಟ್ನ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಎಲ್ಲಾ ಕಡೆಯಿಂದನೂ ನೋಡಿ ಲಾಸ್ಟ್ ಅಲ್ಲೂ ಅಷ್ಟೇ ಈ ರೀತಿ ಮಾಡ್ತಾ ಬರ್ಬೇಕು. ಮಾಡ್ತಾ ಬಂದು ಟೈಟ್ ಆಗಿ ಎಳಿತಾ ನೋಡಿ, ನೀವೇ ನೋಡ್ಬೋದು ಸರ್ಕಲ್ ತರ ತುಂಬಾ ಚೆನ್ನಾಗಿ ಬರುತ್ತೆ ಈ ಮ್ಯಾಟು. ನೀವೇನು ಇದಕ್ಕೆ ಮಿಷಿನ್ ಅಲ್ಲಿ ಹೊಲಿಯೋ ಅವಶ್ಯಕತೆ ಇರೋದಿಲ್ಲ, ಏನು ಇರೋದಿಲ್ಲ. ತುಂಬಾನೇ ಸುಲಭವಾಗಿ ಯಾರು ಬೇಕಾದ್ರೂ ಇದನ್ನ ಮಾಡ್ಬೋದು. ಹಳೆ ಬಟ್ಟೆನ ಹಿಂದೆ ಹಾಕೋ ಬದಲು ನೋಡಿ ಈ ರೀತಿ ಮ್ಯಾಟ್ನ ನೀವು ರೆಡಿ ಮಾಡ್ಕೊಬಹುದು. ನೋಡಿ, ಮಾಡಿದ್ದಾದ್ಮೇಲೆ ಲಾಸ್ಟ್ ಆಗುತ್ತಲ್ವಾ, ಲಾಸ್ಟ್ ಅಲ್ಲಿ ನೀವು ಆ ಬಟ್ಟೆ ಪೀಸ್ನ ಅಲ್ಲೇ ಗಂಟು ಹಾಕೊಬೇಕಾಗತ್ತೆ. ಅಲ್ಲಿ ಕಾರ್ನರ್ ಅಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಅಲ್ಲಿ ಒಂದು ಗಂಟು ಹಾಕ್ಬಿಟ್ರೆ ಸಾಕು. ಹಾಕಿದ್ದಾದ್ಮೇಲೆ ಪೂರ್ತಿ ತಟ್ಟೆನ ಹಿಂದೆ ತಿರುಗಿಸ್ಬಿಟ್ಟು ನಾವೇನ್ ದಾರಾನ ಇದನ್ನ ಎಕ್ಸ್ಟ್ರಾ ಬಿಟ್ಟಿದೀವೋ ಅದನ್ನ ನೀವು ಗಂಟು ನೋಡಿ ಅದನ್ನ ಬಿಚ್ತಿದ್ದೀನಿ, ರಬ್ಬರ್ ಬ್ಯಾಂಡ್ ಹಾಕಿದೆಲ್ಲ ಅದನ್ನ ಪೂರ್ತಿ ತೆಗೆದ್ಕೊಂಡ್ಬಿಡಿ. ತೆಗ್ದಿದ್ದಾದ್ಮೇಲೆ ಎಕ್ಸ್ಟ್ರಾ ದಾರ ಏನಿದೆಯೋ ಅದನ್ನ ಒಂದಕ್ಕೊಂದು ತಗೊಂಡು ನೋಡಿ ಈ ರೀತಿ ಗಂಟು ಹಾಕ್ಬೇಕು. ಗಂಟು ಹಾಕ್ಬಿಟ್ಟು ನೋಡಿ ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಇದೇ ತರ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ದಾರ ಏನ್ ಬಂದಿದೆ ಅದನ್ನ ನೀವು ಕಟ್ ಮಾಡ್ಬಿಡ್ಬೋದು ಬೇಕಾದ್ರೆ, ಇಲ್ಲಾಂದ್ರೆ ಅದ್ರ ಒಳಗಡೆನೂ ನೀವು ಸೇರಿಸ್ಬೋದು. ಅದನ್ನ ಒಂದಾದ್ಮೇಲೆ ಒಂದು ಈ ರೀತಿ ತಗೊಂಡು ಒಳಗಡೆಗೂ ಸೇರಿಸ್ಬೋದು. ಇಲ್ಲಾಂದ್ರೆ ಈ ತರ ಗಂಟು ಹಾಕ್ಬಿಟ್ಟು ಸೈಡ್ಸ್ ಎಲ್ಲ ನೀವು ನೋಡಿ ಡಿಸೈನ್ಗೆ ಬೇಕಂದ್ರೆ ಸ್ವಲ್ಪ ದಾರನ ಹಾಗೆ ಬಿಡ್ಬೋದು, ಇಲ್ಲ ಪೂರ್ತಿ ಕೊನೆವರೆಗೂ ಗಂಟು ಹಾಕಿರೋ ಹತ್ರಗೂ ಕಟ್ ಮಾಡ್ಬೋದು. ನಾನು ಸ್ವಲ್ಪ ದಾರ ಬಿಡ್ತಾ ನೋಡಿ ಬಟ್ಟೆನ ಬಿಡೋದಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಬ್ಲೂ ಕಲರ್ ವೈಟ್ ಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಪಕ್ಕದಲ್ಲಿ ನೋಡಿ. ಸೇಮ್ ಅಷ್ಟೇ, ನಾನು ಸ್ವಲ್ಪ ಬಿಟ್ಟು ಕಟ್ ಮಾಡ್ತಿದ್ದೀನಿ. ನೀವು ಕೊನೆವರೆಗೂ ಕಟ್ ಮಾಡ್ಬೋದು, ಇಲ್ಲಾಂದ್ರೆ ಬಂದಿರೋ ಎಕ್ಸ್ಟ್ರಾ ಬಟ್ಟೆನ ನೀವು ಒಳಗಡೆಗೂ ಸಹ ಸೇರಿಸ್ಬೋದು.
ನೋಡಿ ಎಲ್ಲ ಕಟ್ ಮಾಡಿದಾಯ್ತು. ಈಗ ನೀವೇ ನೋಡ್ಬೋದು ಒಂದು ಒಳ್ಳೆ ಮ್ಯಾಟ್ ರೆಡಿ ಆಗಿದೆ. ಈ ರೀತಿ ನೀವು ಡೋರ್ ಮ್ಯಾಟ್ ಸಹ ಮಾಡ್ಕೊಬೋದು, ಅಥವಾ ನೀವೆಲ್ಲಾದ್ರೂ ಸೀಟ್ ಮೇಲೆ ಅಲ್ಲಿ ಇಲ್ಲಿ ಕುತ್ಕೊಳ್ತಿದ್ದೀರಂದ್ರೆ ಚೇರ್ ಮೇಲೆ ಎಲ್ಲ, ಅಲ್ಲಿ ಸಹ ನೀವು ಈ ಮ್ಯಾಟ್ನ ಹಾಕ್ಬಿಟ್ಟು ಕುತ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಮ್ಯಾಟು ಅಷ್ಟೇ, ನೀವು ಇದನ್ನ ಯೂಸ್ ಮಾಡೋದ್ರಿಂದ ಬಟ್ಟೆ ತುಂಬಾ ಚೆನ್ನಾಗೇ ಇರುತ್ತೆ, ಬಿಚ್ಚೋಗೋದು ಇಲ್ಲ ಇದು ಒಂದ್ಸಲ ನೀವು ಮಾಡ್ರೆ ಅಂತೂ. ಮತ್ತೆ ನೋಡಿ ಈ ರೀತಿ ನೀವು ಫ್ಲವರ್ ವಾಸ್ನ ಇಟ್ಕೊಳ್ಳೋದಕ್ಕೆ ಸಹ ಈ ಮ್ಯಾಟ್ನ ನೀವು ಉಪಯೋಗ ಮಾಡ್ಬೋದು. ಫ್ರೆಂಡ್ಸ್, ಒಂದ್ಸಲ ಈ ಟಿಪ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಖಂಡಿತ ಹಳೆ ಬಟ್ಟೆನ ಯಾವುದೇ ಕಾರಣಕ್ಕೂ ಎಸೆಯಕ್ಕೆ ಹೋಗ್ಬೇಡಿ, ಅದನ್ನ ಈ ರೀತಿ ನೀವು ಬಳಸ್ಕೊಬೋದು. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.